ಟು ಅಟ್ರಾಸಿಟಿ ಮುನ್ಸಿಪಾಲಿಟಿ. ನಮ್ಮ ಬಡವ ಮಕ್ಕಳು ನೀವು ಯಾಮಾರಿಸಿದ್ದೀರಾ. ಕಾಲೇಜ್ ಕೊಟ್ಟಿದ್ರು, ಅದು ತುಂಬಾ ದೊಡ್ಡ ಹಗರಣ. ಕಷ್ಟ ಇದೆ ಅಂತ ಗೊತ್ತು. ನಮ್ಮ ಮೇಡಮ್ ಅವರು 33 ಕೋಟಿ ರೂಪಾಯಿ ತಗೊಂಡು ಬಂದ್ರು ನವರತ್ನ 4ನಲ್ಲಿ. ಮಾನ್ಯ ಮುಂಚೆ MLA ಇದ್ರು ನಮ್ಮ ಮೇಡಮ್ಗೆ ಎಷ್ಟು ಕಷ್ಟ ಕೊಟ್ಟರು. ಮೇಡಮ್ ಹೋಗಿ ಮುನಿರತ್ನ ಮಿನಿಸ್ಟರ್ ಹತ್ರ ಎಷ್ಟು ಕಷ್ಟ ಬಿಟ್ಟರು, ನಮ್ದು ಎಷ್ಟು ಸತಿ ಕರ್ಕೊಂಡು ಹೋದ್ರು ಗೊತ್ತು. ಅದೇ ಹೈಕೋರ್ಟ್ ನಲ್ಲಿ 2 ವರ್ಷ ನಿಂತ್ಕೊಂಡಿದ್ರು ಇದನ್ನ ವಿನ್ ಮಾಡಕ್ಕೆ. 33 crores ನಲ್ಲಿ 2,000 ಮಕ್ಕಳಿಗೆ ಬಂದ್ಬಿಟ್ಟು ಸ್ಕಾಲರ್ಶಿಪ್, ಗ್ಯಾಸು, ಟೈಲರ್ ಮಿಷಿನ್ ಎಲ್ಲಿ ಹೋಯ್ತು. ಇವಾಗ 23 ಕೋಟಿ ರೂಪಾಯಿ ಸಿವಿಲ್ ವರ್ಕ್ ಅದೆಲ್ಲ ಮಾಡಿದ್ರೆ ಎಂಟೈರ್ KGP ಕ್ಲೋಸ್. ಅದರಲ್ಲಿ 2 ವರ್ಷ ಆಯ್ತು, ಇನ್ನು 30% ಕೆಲಸ ನಡೆದಿಲ್ಲ. ಸರ್ ನೋಡಿ, ನಾನು ದಲಿತು, ಇವತ್ತು ಅಂಬೇಡ್ಕರ್ ಡೆತ್ ದಿವಸ ಹೇಳ್ತೀನಿ, ಐ ವಿಲ್ ಕೇಸ್ ಟು ಅಟ್ರಾಸಿಟಿ ಮುನ್ಸಿಪಾಲಿಟಿ. ನಮ್ಮ ಬಡವ ಮಕ್ಕಳು ನೀವು ಯಾಮಾರಿಸಿದ್ದೀರಾ. ಸ್ಕಾಲರ್ಶಿಪ್ ನಾನು ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ. ಯಾಕೆ ನಮ್ಮ ಪ್ರವಾಸಿಲಿ ಇಲ್ವಾ? ಅಂಬೇಡ್ಕರ್ ನಮ್ಮ ಬರೆದಿರೋ ಕಾನೂನಲ್ಲಿ ಇಲ್ವಾ? ಮೇಡಮ್ ಇದೇ ಇದರಲ್ಲಿ 2,000 ಜನಕ್ಕೆ ಇದು ಕೊಟ್ಟರು, ಇಂಡಿವಿಜುವಲ್ ಸ್ಕಾಲರ್ಶಿಪ್ ಕೊಟ್ಟರು. ಅಪ್ಲಿಕೇಶನ್ ತಗೊಂಡಿದ್ದೀರಾ. ಇವಾಗ 15 12ನೇ ಕ್ಲಾಸ್ಗೆ ಹೋಗಿದ್ದಾನೆ, 12ನೇ ಕ್ಲಾಸ್ 14ಕ್ಕೆ ಹೋಗಿದ್ದಾನೆ. ಅದು ಹೆಂಗೆ ತಗೊಳಕಾಗುತ್ತೆ ಹೇಳಿ? ಯಾಕೆ ಸ್ಕಾಲರ್ಶಿಪ್ ಮಾಡಿಲ್ಲ ನೀವು? ಸರ್ಕಾರದಿಂದ ಎಲ್ಲ ಗ್ರಾಂಟ್ ರಿಲೀಸ್ ಆಗಿದೆ. ಯಾಕೆ ಸರ್ ಗ್ರಾಂಟ್ ರಿಲೀಸ್ ಆಗಿಲ್ಲ? ಆಗಿಲ್ವಾ ಶಶಿ ಅವರೇ? 2 years ಆಗಿಲ್ವಾ? 1 ರೂಪಾಯಿ ಕೂಡ ಬಂದಿಲ್ಲ ಮುನ್ಸಿಪಾಲಿಟಿಗೆ. ನಗರೋತ್ಥಾನ ರಿಲೀಸ್ ಆಗಿದೆ. ಏನೇನು ಖರ್ಚಾಗಿದೆ? ಬೆಂಬಲ 1 ನಿಮಿಷ ಬಂದವ್ರೆ, ಮೈಕ್ ಕೊಡಪ್ಪ. 1 ನಿಮಿಷ. 40 ವರ್ಷ 30 ವರ್ಷ ದುಡಿಯೋರಿಗೆ 29 ದಿವಸ ಅವರು 25-26 ದಿವಸ ಬಂದ್ಬಿಟ್ಟು ಹೋರಾಟ ಮಾಡಿದ್ರು. ಆಮೇಲೆ ಸ್ಥಳೀಯರಿಗೆ ಕೆಲಸ ಇಲ್ಲ, ಬೀಗಾರು ಒರಿಸ್ಸಾ ಬಾಂಬೆಯಿಂದ ತಗೊಂಡ್ಬಂದು ಕೊಡ್ತಾ ಇದ್ದಾರೆ. ಅವರಿಗೆ ಕರುಣೆ ತೋರಿಸಿ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ, ನಮ್ಮೂರು ರೈತರು ನಮ್ಮ ಫ್ಯಾಕ್ಟ್ರಿಗೆ ಇದು ಜಾಗ ಕೊಟ್ಟಿದ್ದೆ ನಮ್ಮೂರು ರೈತರು, ನಮ್ಮ ತಾತ ಕೂಡ ಕೊಟ್ಟಿದ್ದಾರೆ, ಪ್ರೂಫ್ ಮಾಡ್ತೀನಿ ನಾನು. ನಮ್ಮ ಸ್ಥಳೀಯರಿಗೆ ಬಂದ್ಬಿಟ್ಟು ಕೆಲಸ ಕೊಡಬೇಕು. ಅವ್ರಿಗೆ SP ಆಫೀಸ್ ಇಲ್ಲಿಂದ ವರ್ಗಾವಣೆ ಮಾಡಕ್ಕೆ ಆದ ಒಂದು ತೀರ್ಮಾನ ಆದ್ಮೇಲೆ ಇದೇ ಮುನ್ಸಿಪಾಲಿಟಿಯಲ್ಲಿ ನಾವು ಸ್ಪೆಷಲ್ ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. ಅದು ಕೂಡ ಏನಂದ್ರೆ ಇಲ್ಲಿರುವ DR ಅಲ್ಲಿರುವ ಎಂಪ್ಲಾಯೀಸ್ ಎಲ್ಲ ಕೂಡ ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ಇಲ್ಲೇ ಅವರು ಸೆಟಲ್ ಆಗಿದ್ದಾರೆ. ಒಂದು ವರ್ಡ್ ಕರೆಕ್ಟ್ ಮಾಡ್ಕೊಳ್ಳಿ. ಐ ಡಿಡ್ಂಟ್ ನೆಗೆಟ್ ಅಂದ್ರೆ ನೀವು ರೆಸಲ್ಯೂಷನ್ ಮಾಡ್ಕೊಟ್ರೆ ಕಳಿಸ್ಕೊಡ್ತೀನಿ ಅಂತ ಕೂಡ ಈಗಲೂ ಹೇಳ್ತಾ ಇದ್ದೀನಿ. ಅಷ್ಟೇ ಮೇಡಮ್ ಪ್ರಯತ್ನ ಒಂದ್ ಕಡೆ ಇದೆ. ಇದೇ ಮೀಟಿಂಗ್ ಅದು ಒಂದೇ ಸಬ್ಜೆಕ್ಟ್ ಅವರು ಮಾನ್ಯ ಇವರು ನಂಬರೈಸ್ ಮಾಡಿ ಇದೇ ಮೀಟಿಂಗ್ ಅವಕಾಶ ಮಾಡ್ಕೊಳ್ಳಿ ಸರ್. ಇದೇ ಮೀಟಿಂಗ್ ಅಜೆಂಡಾ ಬೇಸಿಸ್ ಮೇಲೆ ತಾವು ಏನು ಪ್ರಸ್ತಾಪ ಮಾಡಿದ್ದೀರಾ ಆ ಪ್ರಸ್ತಾಪದ ವಿಚಾರಗಳನ್ನ ನಾನೇ ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ಏನು ಬೆಂಬಲ ಬರಬೇಕು ಕಳಿಸ್ಕೊಡ್ತೀನಿ. ಸರ್ಕಾರಕ್ಕೆ ಬಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ರೆಗ್ಯುಲೇಷನ್ ಮಾಡಿ ಅಂತ ನಾನು ದಯವಿಟ್ಟು ನಿಮಗೆ ಒಂದು ಲೆಟರ್ ಕೊಟ್ಟೆ. ಕಮಿಷನರ್ ಬೇರೆ ಊರವರು, ನಿಮ್ಮ ಅಧ್ಯಕ್ಷರು ನೀವು ಈ ಊರವರು ಇಲ್ವಾ? ಈ ಊರವರು ಮಕ್ಕಳು ಕಾರ್ಮಿಕರ ಮಕ್ಕಳ ಮೇಲೆ ನಿಮ್ಗೆ ಏನು ಕರುಣೆ ಇಲ್ವಾ ಮೇಡಮ್? ಪ್ಲೀಸ್ ಹೇಳಿ. ಇಲ್ಲ ಯಾರಾದ್ರೂ ಕೌನ್ಸಿಲರ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರಾ? ಸ್ಥಳೀಯರಿಗೆ ಕೆಲಸ ಕೊಡಬಾರ್ದು, ಒಂದು ಸ್ಪೆಷಲ್ ಮೀಟಿಂಗ್ ಮಾಡಬಾರ್ದು ಅಂತ. ಸರಿ ಆಯ್ತು ಸ್ಪೆಷಲ್ ಮೀಟಿಂಗ್ ಮಾಡಿಲ್ಲ, ಈ ಅಜೆಂಡಾನಲ್ಲಿ ಆದ್ರೆ ಸೇರಿಸಿರ್ಬೇಕಲ್ವಾ? ಒಂದು ಅವ್ರಿಗೆ ಪಾಪ ಒಂದು ಏನೋ ಒಂದು ಸಣ್ಣ ವಿಷಯ ಇದು ಎಷ್ಟು ಇಂಪಾರ್ಟೆಂಟ್ ಮೇಡಮ್. ನೆನ್ನೆ ಇಲ್ಲ ಮೊನ್ನೆ ಮಾನ್ಯ ಪರಮೇಶ್ವರ್ ಸಚಿವರು ತುಮಕೂರಿನಲ್ಲಿ ಮಾತಾಡಿದ್ದಾರೆ. ಯಾವ ಇಂಡಸ್ಟ್ರೀಸ್ ನಮ್ಮ ಕ್ಷೇತ್ರಕ್ಕೆ ಬಂದ್ರೆ, ಯಾವ ಸರ್ಕಾರಿ ನೌಕರಿ ಇದ್ದಾರೆ ನಮ್ಮ ಸ್ಥಳೀಯರಿಗೆ ಬಂದ್ಬಿಟ್ಟು ಕೆಲಸ ಕೊಡ್ಬೇಕು ಅಂದ್ರೆ ನೀವು TV ರಿವೈಂಡ್ಮೆಂಟ್ ಮಾಡಿ ನೋಡಿ, ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ರಿಸರ್ವೇಶನ್ ತಗೋಬೇಕಂತ. ನಗರಸಭೆ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ಥಾನನ ಅಲಂಕರಿಸಿದ್ರಿ ನೀವು. ಖಂಡಿತವಾಗೂ ನೀವು ಯಾವುದೇ ಒಂದು ಅಭಿಪ್ರಾಯನ ಇಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಿದ್ರೆ ಅದಕ್ಕೆ ಆಗಿರುವಂತ ಗೌರವ ನಾವು ನಿಮಗೆ ಖಂಡಿತ ಇಟ್ಟಿದ್ದೀವಿ. ಇಲ್ಲಿ ಯಾರು ಸೂಕ್ತವಾಗಿರೋ ಸ್ಥಾನದಲ್ಲಿ ಕೂತಿರ್ತಾರೆ, ಅವ್ರದ್ದೇನು ಜವಾಬ್ದಾರಿ ಏನು, ಅವ್ರು ಯಾವ ರೀತಿ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ, ಬರಲಿಲ್ಲ ಅಂದ್ರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಎಜುಕೇಟ್ ಹರ್. ನೀವು ನಿಮ್ಮ ಹಂತದಲ್ಲಿ ಆ ಹೆಣ್ಮಗು ಒಂದು ಸ್ಥಾನನ ಅಲಂಕರಿಸಿದ್ದಾರೆ. KGF ಅಲ್ಲಿ ಒಂದು ಹೆಣ್ಮಗು ಈ ಜಾಗದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಒಂದು ಸ್ಥಾನಮಾನನ ಅಲಂಕರಿಸ್ಬೇಕಂದ್ರೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಜನ ಅವ್ರನ್ನ ಗುರುತಿಸಿ ಈ ಜಾಗಕ್ಕೆ ಅಲಂಕರಿಸ್ಲಿಕ್ಕೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಆ ಹೆಣ್ಮಗುಗೆ ಎಷ್ಟು ವಿಚಾರ ಗೊತ್ತಿದೆ, ಗೊತ್ತಿಲ್ಲದೆ ಇರುವಂತ ವಿಚಾರನ ಯಾರು ಗೌರವಾನ್ವಿತ ಸದಸ್ಯರು, ಅನುಭವ ಇರುವಂತವ್ರು, ಹಿಂದೆ ಅಧಿಕಾರನ ಅನುಭವಿಸಿರುವಂತವ್ರು ಖಂಡಿತವಾಗಿ ಅರ್ಥ ಮಾಡಿಕೊಂಡು ಎಜುಕೇಟ್ ಮಾಡಿ ಏನು ಊರಿಗೆ ಒಳ್ಳೇದಾಗತ್ತೆ. 10 ಜನನೂ ಸೇರಿ ಪ್ರಯತ್ನ ಮಾಡಿದಾಗ ಮಾತ್ರ ಆ ಕೆಲಸಗಳು ಯಶಸ್ವಿ ಆಗತ್ತೆ. ಕೆಲವೊಂದು ವಿಚಾರಗಳಲ್ಲಿ ಅವರು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ.
ಬೆಮೆನಲ್ಲಿ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಇಶ್ಯೂ ಏನು ಬರೀ KGF ಅಲ್ಲಿ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಅವರು ಫೈಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ತಪ್ಪಾಗತ್ತೆ. ಕಾಂಟ್ರಾಕ್ಟ್ ಇರ್ಬೋದು, TCL ಇರ್ಬೋದು, ನಾನ್ ಪರ್ಮನೆಂಟ್ ಇರೋರು ಇಡೀ ದೇಶದಲ್ಲಿ ಯಾರು ನಾನ್ ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮೈಸೂರು ಕಾಂಪ್ಲೆಕ್ಸ್ ಅಲ್ಲಿ, ಬ್ಯಾಂಗ್ಳೂರ್ ಕಾಂಪ್ಲೆಕ್ಸ್ ಅಲ್ಲಿ, ಪಾಲ್ಘಾಟ್ ಕಾಂಪ್ಲೆಕ್ಸ್ ಅಲ್ಲಿ ಏನು ಬೇಸಿಕ್ ಸ್ಯಾಲರೀಸ್ ಅಥವಾ ವೇಜಸ್ ಏನಿದೆ ಅವ್ರು ಎಲ್ರಿಗೋಸ್ಕರ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಬರೀ KGF ಅವ್ರಿಗೋಸ್ಕರ ಫೈಟ್ ಮಾಡ್ತಾ ಇಲ್ಲ. ನನ್ಗೆ ಅದ್ರ ಬಗ್ಗೆ ಗೌರವ ಇದೆ. ಅವ್ರ ಸ್ಟ್ಯಾಂಡ್ ಬಗ್ಗೆ, ಅವ್ರ ಕಷ್ಟದ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಏನ್ ಕೆಲಸ ಮಾಡಿದೀವಿ ಅಂತ ನಾನು ಈ ಸಭೆಯಲ್ಲಿ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್. ಬಟ್ ಗೌರವಾನ್ವಿತ ಸದಸ್ಯರು ಹಿಂದೆ ಅಧಿಕಾರದಲ್ಲಿದ್ರು, ಹಿಂದೆ ಜವಾಬ್ದಾರಿ ಸ್ಥಾನದಲ್ಲಿದ್ರು, ಯಾರು ಈ ಸ್ಥಾನನ ಅಲಂಕರಿಸಿದ್ದಾರೆ? ಶಿ ಇಸ್ ಅನ್ ಎಜುಕೇಟೆಡ್ ಟೀಚರ್, ಪ್ರೊಫೆಷನಲಿ ಶಿ ಇಸ್ ಅ ಟೀಚರ್. ಅವರಿಗೆ ಮಕ್ಕಳ ಬಗ್ಗೆ ಕನ್ಸರ್ನ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೀವು ಆಲೋಚನೆ ಮಾಡಿ. ನೀವು ಜನಗಳ ಹತ್ರ ಬೆಳಗ್ಗೆ ಎದ್ರೆ ಯಾರು ಇವತ್ತು ಕೌನ್ಸಿಲರ್ಸ್ ಆಗಿದ್ದೀರಾ, ನೀವು ಆ ಏರಿಯಾ ಲಿಮಿಟ್ಸ್ ಅಲ್ಲೇ ಇದ್ದೀರಾ, ವ್ಯಾಪ್ತಿಯಲ್ಲೇ ಇರ್ತೀರಾ. ಬೆಳಗ್ಗೆ ಪಬ್ಲಿಕ್ ನಿಮ್ಮ ಹತ್ರ ಯಾವ್ಯಾವ ಇಶ್ಯೂ ಎತ್ಕೊಂಡು ಬರ್ತಾರೆ ಅಂತ ಗೊತ್ತದೆ. ಅಂಡ್ ಶಿ ಈಸ್ ಇನ್ ದ ರೆಸ್ಪಾನ್ಸಿಬಿಲಿಟಿ. ಯಾವ ಜಾಗದಲ್ಲಿದ್ದಾಳೆ, 35 ವಾರ್ಡ್ಸ್ ಅಲ್ಲೂ ಏನೇನು ಇಶ್ಯೂಸ್ ಇಂದ ಬರ್ತಾರೆ, ಯಾರು ಬರ್ತಾರೆ, ಯಾಕೆ ಅಪ್ರೋಚ್ ಮಾಡ್ತಾರೆ, ಅಫಿಷಿಯಲ್ಸ್, ಎಜುಕೇಟೆಡ್ಸು, ಕಾಮನ್ ಪೀಪಲ್, ಎಲ್ಲ ತರದನ್ನು ಕೂಡ ಅವರೇ ಅಡ್ರೆಸ್ ಮಾಡಬೇಕಾಗುತ್ತೆ. ಇಟ್ ಇಸ್ ಯುವರ್ ಡ್ಯೂಟಿ ಬ್ರದರ್ಸ್, ಇಟ್ ಇಸ್ ಯುವರ್ ಡ್ಯೂಟಿ ಟು ಎಜುಕೇಟ್ ಹರ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಸಪೋರ್ಟ್ ಹರ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಡಿಸ್ಕಸ್ ವಿತ್. ಇದು ಮೀಡಿಯಾ ಮುಂದೆ ಮಾತಾಡುವಂತ ವಿಚಾರ ಅಲ್ಲ, ಇದು ಬರೀ ಎಲ್ಲರದು ಸಮಸ್ಯೆ, ನಮ್ ಎಲ್ಲರದು. ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ನಾವು KGF ಅವರ ಅಲ್ವಾ ಅಂತ ಜನ ಗುರ್ತಿಸಾಗಿದೆ. ನಮ್ಮನ್ನು KGF ಮಣ್ಣಲ್ಲಿ ಹುಟ್ಟಿದೀವಾ ಇಲ್ವಾ, ನಮ್ಗೆ ಆ ಕನ್ಸರ್ನ್ ಇದೆಯಾ ಇಲ್ವಾ ಅಂತ ಪದೇ ಪದೇ ಅದನ್ನ ನಾವು ಟೇಬಲ್ ತಟ್ಟಿ ಹೇಳ್ಬೇಕಾಗಿಲ್ಲ, ಜನ ಗುರ್ತಿಸಾಗಿದೆ. ಡ್ಯೂಟೀಸ್ ಏನಾದ್ರು ಇದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ ನಾವು. ಇಟ್ ಇಸ್ ಅವರ್ ಡ್ಯೂಟಿ ಟು ಎಕ್ಸಿಕ್ಯೂಟ್. ಅದನ್ನ ಬರೀ ನಾವು ಮಾಧ್ಯಮದ ಮುಂದೆ ಮೈಕ್ ಕೊಟ್ಟಿದ್ದಾರೆ ಅಂತ ಮಾತಾಡೋದಲ್ಲ. ಇಫ್ ವಿ ಹ್ಯಾವ್ ಎ ಸಿನ್ಸಿಯಾರಿಟಿ, ಕನ್ಸರ್ನ್, ಆ ಕನ್ಸರ್ನ್ ಇದ್ರೆ ವಿ ಹ್ಯಾವ್ ಟು ಡೂ ಅವರ್ ಹೋಮ್ ವರ್ಕ್. ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ದಟ್ ಈಸ್ ಅವರ್ ಡ್ಯೂಟಿ. ಮಾತಾಡಿದವರೆಲ್ಲಾನು ಕೆಲಸ ಮಾಡಲ್ಲ. ಯಾರು ತುಂಬಾ ಬೆಸ್ಟ್ ಸ್ಪೋಕ್ಸ್ ಪರ್ಸನ್ ಇರ್ತಾರೆ, ಅವ್ರ ಕೆಲಸದಲ್ಲಿ ಇದಾರಾ ಇಲ್ವಾ ಅಂತ ನೋಡಿ. ಜಸ್ಟ್ ಲುಕ್ ಇನ್ ಟು ಇಟ್. ಟೆಂಡರ್, ಐ ಆಮ್ ನಾಟ್ ಆಸ್ಕಿಂಗ್ ಯು ಟೆಂಡರ್ ಕಂಡೀಷನ್. ನಮ್ಮ ನಗರಸಭೆ ವ್ಯಾಪ್ತಿಯಿಂದ ಮಂಜುನಾಥ್ ಅವರೇ ಹೋದ್ ಸಲ ಕೊಟ್ಟಿದ್ದೀನಿ, ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿಸಿ ಅಂತ ಹೇಳ್ಬಿಟ್ಟು. ಈ ಏನು ಡಿಸ್ಟಿಕ್ ಪೂರ್ತಿ ಒಂದೇ ಮೇಂಟೆನೆನ್ಸ್ಗೆ CMS ಕೊಟ್ಟಿದ್ರು, ಅದು ತುಂಬಾ ದೊಡ್ಡ ಹಗರಣ. ನೀವು ಅಧಿಕಾರಿಗಳು ಇವತ್ತಿರ್ತೀರಿ, ನಾಳೆ ಹೊಂಟೋಗ್ತೀರಿ. ಮೇಡಮ್, ನಗರಸಭೆ ಇವತ್ತು ರೆಸಲ್ಯೂಷನ್ ಏನ್ ಮಾಡುತ್ತೆ ಅದನ್ನ ನಾವು ಥ್ರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನೀವ್ ಇವತ್ತು ಏನ್ ರೆಸಲ್ಯೂಷನ್, ನಮಗೆ ಇದು ಪವರ್ಸ್ ಇರಲಿಲ್ಲ. ನನ್ನ ಕನ್ಸರ್ನ್ ಕೇಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಡಿಸಿಷನ್ ಮೇಡಮ್, ಅದೇ ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ಹೋದ ಮೀಟಿಂಗ್, ಲಾಸ್ಟ್ ಮೀಟಿಂಗ್ ಏನು ಬಲ್ಲಲ್ ಮುನ್ಸಾಮಿ ಅಧ್ಯಕ್ಷತೆಯಲ್ಲಾಗಿತ್ತು, ಆವತ್ತು ಅಬ್ಜೆಕ್ಷನ್ ಮಾಡಿದ್ದೀನಿ. ಜಿಲ್ಲಾಧಿಕಾರಿ ಎಲ್ಲೋ ಇರೋವನಿಗೆ ಟೆಂಡರ್ ಕೊಟ್ಬಿಟ್ರೆ ಡಿಸ್ಟಿಕ್ ಪೂರ್ತಿ ಒಂದು ಮಳೆ ಬಂದ್ರೆ KGF ಅಲ್ಲಿ ನೈಟ್ ಬಂದು ನೋಡಿ, ಲೈಟ್ಗಳು ಉರಿಯಲ್ಲ. ಆ CMS ಅವನಿಗೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ. ನಾವು ಯಾರನ್ನ ಹೋಗಿ ಕೇಳಬೇಕು? ಅದಕ್ಕೆ ರೆಸಲ್ಯೂಷನ್ ಮಾಡಿ ನಮ್ಗೆ ತಾಲೂಕು ಲೆವೆಲ್ ಅಲ್ಲೇ ಕೊಡಿ ಅಂತ. ಇವತ್ತೇನು ಗೌರವಾನ್ವಿತ ಏನೇನು ವಿಚಾರವಾಗಿ ಪಾಯಿಂಟ್ ಮಾಡಿದ್ದಾರೆ, ಪಿನ್ ಪಾಯಿಂಟ್ ಮಾಡಿದ್ದಾರೆ. ಡೀಟೇಲ್ ಅಧ್ಯಕ್ಷರ ಅಪ್ಪಣೆ ಮೇಲೆಗೆ ಇವ್ರು ಏನೇನು ವಿಚಾರವಾಗಿ ಮೇಂಟೆನೆನ್ಸ್, ಲೈಟಿಂಗ್ ಮೇಂಟೆನೆನ್ಸ್ ವಿಚಾರವಾಗಿ ಪದೇ ಪದೇ ಲೈಟ್ ಯಾವ್ಯಾವ ವಾರ್ಡ್ ಅಲ್ಲಿ ಇಲ್ಲ. ಐ ಆಮ್ ನಾಟ್ ಸ್ಪೆಸಿಫಿಕ್, ಐ ಆಮ್ ಸ್ಪೆಸಿಫಿಕ್ ಅಬೌಟ್ CMS. ಅವ್ರಿಗೆ 24/7 ಅವ್ರು ಮೇಂಟೈನ್ ಮಾಡಬೇಕು. ಈ ಮೇಂಟೆನೆನ್ಸ್ ಏನಿದೆ, ಲೈಟಿಂಗ್ ಮೇಂಟೆನೆನ್ಸ್ DC-ಗೆ ಇವರಿಗೆ ರಿಪೋರ್ಟ್ CMS ಅವರು ಏನು ಇನ್ಸ್ಟಾಲ್ ಮಾಡಿದಾರೋ, ಆಮೇಲೆ ಅವರಿಗೆ ಸಮಾಧಾನ ಇಲ್ಲ. ತಾಲೂಕು ಹಂತದಲ್ಲಿ ಮೇಂಟೆನೆನ್ಸ್ ಆಗಬೇಕು, ನಗರಸಭೆ ಸದಸ್ಯರ ಅಭಿಪ್ರಾಯದ ಮೇಲೆ ಆಗ್ಬೇಕು ಅಂತ ಅಂದ್ಬಿಟ್ಟು ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಅಂದ್ಬಿಟ್ಟು ಈ ವಿಚಾರನ ಯು ಹ್ಯಾವ್ ಟು ಸೆಂಡ್ ದ ರೆಸಲ್ಯೂಷನ್ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಹಳೆ ಲೈಟ್ಗಳು ಲಕ್ಕಬೇಕು. ಏನು ದಿಗಂಬರ್ ಹಳೆ ಲೈಟ್ ಆಗ್ಲಿ, ನಗರಸಭೆ ಕಮಿಷನರ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ. ಹಳೆ ಲೈಟ್ ನಮಗ್ ಬಂದ್ ಲೆಕ್ಕ ಕೊಟ್ಟಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಗರಸಭೆಗೆ ತಗೊಂಡು ಲೈಟ್ ಕೊಟ್ಟಿಲ್ಲ. ಎನಿ ಪ್ರಾಪರ್ಟಿ ವಿಚ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಬೈ ಕಮಿಷನರ್ ಅಂಡ್ ದ ಕೌನ್ಸಿಲ್ ಬಾಡಿ, ಪ್ರಿವೈಲಿಂಗ್ ಕೌನ್ಸಿಲ್ ಬಾಡಿ ಇಸ್ ರೆಸ್ಪಾನ್ಸಿಬಲ್. ಅದು ಕಂಡೀಷನ್ ಅವ್ರು ಹಾಕ್ಬಿಟ್ಟು ತಗೊಂಡು ಹೋಗೋದು ಅವ್ರದೇ. ಹೌದು ಸ್ವಾಮಿ, ಪ್ರಕಾರ ನಾನು ಕೌನ್ಸಿಲ್ ಬಾಡಿ ಮೇಲೆ ಆಗ್ಲಿ, ಶಾಸಕರ ಮೇಲೆ ಆಗ್ಲಿ ಚಾರ್ಜ್ ಮಾಡ್ತಾ ಇಲ್ಲ.
ನೀವು ಅರ್ಥ ಮಾಡ್ಕೊಳ್ತಾರೆ. ನಾನು ಮಾತಾಡೋದೇ ಒಂದು, ಮಾತಾಡುವಾಗ ಫ್ಯಾಕ್ಟ್ಸ್ ಇರ್ಲಿ, ಅಪಾರ್ನೆ ಮಾಡುವಾಗ ಸ್ಟಾಟಿಸ್ಟಿಕ್ಸ್ ಇರ್ಲಿ. ಹೌದು ಮೇಡಮ್, ಫ್ಯಾಕ್ಟ್ಸ್ ಇಲ್ಲಿ ಫ್ಯಾಕ್ಟ್ಸ್ ಎತ್ಕೋಬೇಕು, ನೀವು ಮಾತಾಡುವಾಗ ಸ್ಟಾಟಿಸ್ಟಿಕ್ಸ್ ಎತ್ಕೋಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಳೆ ಲೈಟ್ಗಳು ಕೌನ್ಸಿಲ್ಗಳಿಗಾಗ್ಲಿ, ಶಾಸಕರಿಗಾಗ್ಲಿ, ಪೌರಾಯುಕ್ತರಿಗಾಗ್ಲಿ ಮಾಹಿತಿ ಇಲ್ಲ. ನಾನು ನಿಮ್ಮ ಮೇಲೆ ಆಪಾದನೆ ಹೇಳ್ತಾ ಇಲ್ಲ, ಬೇರೆಯವ್ರ ಮೇಲೆ ಹೇಳ್ತಾ ಇಲ್ಲ. ಐ ಆಮ್ ಟಾರ್ಗೆಟಿಂಗ್ CMS. ಅವನು ಇಲ್ಲಿಂದ ಇರೋ ಲೈಟ್ಗಳನ್ನ ಎತ್ಕೊಂಡೋಗಿ ಹೊಸದಾಗಿ ಹಾಕಿರೋ 5 ವರ್ಷ 5 years ಮೇಡಮ್, ಅದನ್ನ ರೆಸಲ್ಯೂಷನ್ ಮಾಡಿ ಪಾಯಿಂಟ್ ರೆಕಾರ್ಡ್. 2021 20 3 ಕೋಟಿಗೆ ಲೈಟ್ಗಳು ಬಂದಿತ್ತು. ಹೊಸದಾಗಿ ಇನ್ಸ್ಟಾಲ್ ಮಾಡಿರೋ ಲೈಟ್ ಅಂಡರ್ ವ್ಯಾರಂಟಿ ಪೀರಿಯಡ್ ಇರೋದನ್ನ ಬಿಚ್ಕೊಂಡು ಹೋಗಿದ್ದಾನೆ ಅವನು. ಸರ್, ಇದು ಬೈಬ್ಯಾಕ್ ಪಾಲಿಸಿ ಅವ್ರಿಗೆ ಹೊಸದಾಗಿ ಮೇಂಟೆನೆನ್ಸ್ ಅಲ್ಲಿ ಫ್ರೀ ಆಗಿ 5 ವರ್ಷ ಯಾರು ಇನ್ಸ್ಟಾಲ್ ಮಾಡ್ತಾರೋ ಅವ್ರಿಗೆ ಮೇಂಟೆನೆನ್ಸ್ ಇತ್ತು. 2021 ಹಾಕಿರೋದನ್ನ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಿಡ್ರಿ, ಒಂದು ವರ್ಕ್ ಆರ್ಡರ್ ಕೊಟ್ಟಿರೋದು. ಇದು ಏನಂದ್ರೆ ಬೈಬ್ಯಾಕ್ ಪಾಲಿಸಿ. ಅದು ಪ್ರೊಸೀಡಿಂಗ್ಸ್ ಮಾಡಿ ರೆಸಲ್ಯೂಷನ್ ಹೇಳ್ತಾ ಇದಾರೆ, ಮಾಡಿ ಅದನ್ನ. ಅಧ್ಯಕ್ಷರೇ, ನಗರತ್ನದು ಆಲ್ರೆಡಿ ಮಾತಾಡಿದ್ದಾರೆ, ಮಾಡಿ ಅಂತ ಹೇಳ್ತಾ ಇದೀವಿ ನಾವು. ಬೇರೆ ಏನ್ ಮಾಡ್ತಾರೆ ಅವರು ಒಂದು ಸ್ಪೆಷಲ್ ಮೀಟಿಂಗ್ ಕರೀತಾರೆ. ನಗರಸಭೆ ಎಲ್ಲಾ ಸದಸ್ಯರು, ಗೌರವಾನ್ವಿತ ಸದಸ್ಯರು ಒಂದು ಸ್ಟ್ಯಾಂಡ್ ತಗೊಳ್ಳಿ. ಇಲ್ಲಿ ರೆಸಲ್ಯೂಷನ್ ಆಗಿ ಎಲ್ಲಿಗೆ ಹೋಗ್ಬೇಕು ಎಲ್ಲ ಎಜುಕೇಟೆಡ್ಸ್ ಇದೀರಾ ಅಲ್ಲ, ಇಲ್ಲಿ ರೆಸಲ್ಯೂಷನ್ ಆಗಿ ಅದು ಎಲ್ಲಿಗೆ ಹೋಗ್ಬೇಕು? ಸರ್ಕಾರಕ್ಕೆ ಹೋಗ್ಬೇಕಲ್ವಾ? ಅದರ ಬಗ್ಗೆ ಸ್ವಲ್ಪ ಗೌರವವಾಗಿ ಮಾತಾಡಿ, ಮೀಟಿಂಗ್ ಮಾಡಿ. ಆಮೇಲೆ ಅದಕ್ಕೆ ಏನಾದ್ರು ಬೇರೆ ಮಾಹಿತಿ ಬೇಕಾದ್ರೆ ಪ್ಲೀಸ್ ಆ ಮಾಹಿತಿ ಬಗ್ಗೆ ತಗೊಂಡು. ಸರ್, ಈಗ ಅದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಇರೋದ್ರಿಂದ ಈ ಕೌನ್ಸಿಲ್ಗೆ ಸರ್ಟನ್ ಲಿಮಿಟೇಷನ್ಸ್ ಇದೆ. ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ಸ್, ಬಟ್ ದ ಒಪಿನಿಯನ್ಸ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ದಟ್ಸ್ ಡಿಫ್ರೆಂಟ್ ಆಸ್ಪೆಕ್ಟ್. ತಮ್ಮ ಒಪಿನಿಯನ್ಸ್ ಏನಿದೆ, ಆ ಒಪಿನಿಯನ್ಸ್ ಕೊಟ್ಟರೆ ನಾನೇ ತಮ್ಮ ಪರವಾಗಿ ಫಾರ್ವರ್ಡ್ ಮಾಡ್ಕೊಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ. ಸರ್, ಇದು ವಿಚಾರ ಸರ್. ಇದು ಸ್ಥಳೀಯರಿಗೆ ಕೆಲಸ ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಗೌರ್ಮೆಂಟ್. ಅದನ್ನೇ ಒಂದು ಸಬ್ಜೆಕ್ಟ್ ಮಾಡಿ, ನೀವು ಸ್ಪೆಷಲ್ ಮೀಟಿಂಗ್ ಮಾಡಿಲ್ಲ ಅಂತ ನಾನು ಕ್ವಶನ್ ಮಾಡಿಲ್ಲ. ಅಟ್ಲೀಸ್ಟ್ ಇದ್ರಲ್ಲಿ ಸಬ್ಜೆಕ್ಟ್ ಸೇರಿಸಬೇಕಾಗಿಲ್ಲ. ನಾನು CMD ನೋಡಿದಾಗ ₹1 ಬಂದಿಲ್ವಾ ಸಚಿವರ BML ಎಷ್ಟು ಅಮೌಂಟ್ ಬಂದಿದೆ? ತಾವು ಹೇಳಿದ್ರಲ್ಲ, ಅದಕ್ಕೆ ನಾವು ವಿವರವಾದ ವರದಿಯನ್ನ ತಮ್ಗೆ ಕೊಟ್ಬಿಡ್ತೀನಿ. ಈಗ ನಗರೋತ್ಥಾನ ಫೋರಂ ಮೇಡಮ್ ಪ್ಲೀಸ್, ಸ್ಟ್ರೀಟ್ ಲೈಟ್ಸ್ ಬೇರೆ ಕಡೆ ಅಳವಡಿಸಿರುವ ಸೇಮ್ ಲೈಟ್ಸ್ ನಾವು ಉಪಯೋಗ ಅಲ್ಲ ಇಲ್ಲಿ ಓಕೆ ಮೇಡಮ್, I'll submit regarding market. ತಿಂಗಳಿಗೆ ಒಂದ್ಸಲಿನೂ ಬರಲ್ಲ ಮೇಡಮ್. ಏನ್ ಪ್ರಾಬ್ಲಮ್ ಅಂತ ಸ್ವಲ್ಪ ಸಾಲ್ವ್ ಮಾಡ್ಕೊಡಿ ಮೇಡಮ್. ಬ್ಯೂಟಿಫುಲ್ ಮೀಟರ್ ಬಾಕ್ಸ್ ಏನು ರಿಪೇರಿ ಆಗಿದೆ ಮೇಡಮ್ ಅಲ್ಲಿ. ಇವತ್ತು ಅಲ್ಲಿ ಇಲ್ಲ ಮೇಡಮ್, ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ 8 ಲೈನ್ ಬಂದಿದೆ. ಇಲ್ಲ, ಇವತ್ತು ರೆಡಿ ಮಾಡಿಸ್ತೀನಿ ಮೇಡಮ್. ಅದು ಬೆಂಗಳೂರಿಂದ ತರಿಸ್ಬೇಕು ಮೆಟೀರಿಯಲ್ ಹೇಳಿದ್ವಿ. ಇಲ್ಲ ಮೇಡಮ್, ಅಲ್ಲಿ ಕರೆಕ್ಟ್ ಆಗಿ ಸಪ್ಲೈ ಕೊಡಲ್ಲ ಅಂತೇಳಿ ವಾಲ್ಯೂಮ್ ಕೂಡ ನಾವು ಚೇಂಜ್ ಮಾಡಿದ್ದೀವಿ. ನೀರು ತುಂಬಿಸಲ್ಲ, ವೆಂಡರ್ ಬಂದು ಹ್ಯಾಂಡಿಕ್ಯಾಪ್ ಹಾಕಿದ್ದೀರ ಅವ್ರಿಗೆ. ಅವ್ರು ಬಂದು ನೀರು ತುಂಬಿಸ್ಬೇಕು, ನೀರು ತುಂಬಿಸ್ತಾ ಇಲ್ಲ. ಮತ್ತೆ ಆ ಸುಬ್ರಹ್ಮಣ್ಯ ಒಬ್ಬ ಬರೋದು. ನೀವು ನಗರಸಭೆ ವ್ಯಾಪ್ತಿಯಲ್ಲಿ ವಾರ್ಡಲ್ಲಿ ಬಂದ ನೀವು ನಿಮ್ಮ ಆಫೀಸರ್ಸ್ ವಾಟರ್ ಇಶ್ಯೂಗೆ ಬಂದು ಕೂತ್ಕೋಬೇಕು. ನಗರಸಭೆಯಲ್ಲೇ ಒಂದು ದಿನ ಸ್ಪೆಸಿಫಿಕ್ ಆಗಿ 15 years ಹಂಗೆ ಇಟ್ ಹಸ್ ಬೀನ್ ಸ್ಪಾಯ್ಲ್ಡ್. ಆಕ್ಚುಲಿ ಇಟ್ಸ್ ರಿಯಲಿ ಲಾಸ್ಟ್ ಮುನ್ಸಿಪಲ್. ಆಕ್ಚುಲಿ ಯಾರಾದ್ರೂ ರೆಂಟ್ಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಅಂಗನವಾಡಿ, ಇಲ್ಲಾಂದ್ರೆ ನಮ್ಮ ಕ್ಲಿನಿಕ್, ವಿಚ್ ಎವರ್ ಇಸ್ ಎಲಿಜಿಬಲ್ ಪ್ಲೀಸ್ ಅದನ್ನು ಮುಂದುವರಿಸಿ. ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ CDP ಅವರು ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ವಾರ್ಡ್ ನಂಬರ್ 27 ಗೌರವಾನ್ವಿತ